ನಮಸ್ತೆ ಗೈಸ್. ಇಷ್ಟೊತ್ತು ಆ್ಯಕ್ಚುಲಿ ಕ್ಯಾಮ್ರಾ ಚಾರ್ಜ್ ಇಟ್ಟಿರಲಿಲ್ಲ, ಚಾರ್ಜ್ ಇಟ್ಬಿಟ್ಟೆ ವಿಡಿಯೋ ಶೂಟ್ ಮಾಡಿದೆ. ಇವಾಗ ಅಟ್ ಪ್ರೆಸೆಂಟ್ ವಿ ಆರ್ ಇನ್ ಊಟಿ. ಈ ಬೆಂಗಳೂರು ಮೈಸೂರು ರೋಡ್ಗಿಂತನೂ ನಮ್ಮನೆ ಇದು ಯಾವ್ದು ಮೈಸೂರಲ್ಲಿ ರೋಡ್ ಇದೆ ನೆಕ್ಸ್ಟ್ ಲೆವೆಲ್ ಇದೆ ಗುರು. ನಂಗಂತೂ ಹೆವಿ ಇಷ್ಟ ಆಯಿತು. ಇಲ್ಲ ಹಾಕ್ತಾರಲ್ಲ 560 ಹಾಕಿ 60. ಹಾಂ ನಾರ್ಮಲ್ ಬ್ರೋ. ಇಲ್ಲಿ ಒಳ್ಳೆ ಟೀ ಎಲ್ಲಿ ಸಿಗುತ್ತೆ? ನಮಗೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ಎಲ್ಲೂ ಮಾಡಲ್ಲ ಚೆನ್ನಾಗಿ. 100% ಶ್ಯೂರಾ? ಏರಿದೆನಾ ನೈಟ್ರೋಜನ್? ಆಯ್ತಾ? ಹಿಡಿಬೇಡ ನೀನು ಹೇಳಿ, ನೀನು ಬಿಸಿ ಇದೆ ಅದು. ಕೆಲಸ ಮಾಡಬೇಕು, ಜೀವನನ ಕೈಯಲ್ಲಿ ತಗೊಂಡು ಕೆಲಸ ಮಾಡಬೇಡಿ. ಸುಡ್ತಾ ಹೆವಿ? ಏನಾದರೂ ಎಣ್ಣೆ ಇದ್ದರೆ ಹಚ್ಕೊಳ್ಳೋ, ನನ್ನ ಕಡೆನೂ ಐಟ್ಮೆಂಟ್ ಇಲ್ಲ. ಇಲ್ಲಿ ನಂಜನಗೂಡು ಹತ್ರ ಅನಿಸುತ್ತೆ ಇದು ಮೇ ಬಿ. ಅಲ್ಲಿ ಹೋಟೆಲ್ ಹಳ್ಳಿ ಮನೆ ಇದೆ, ಇಲ್ಲೊಂದು ಗೋಕುಲ್ ಚಾಯ್ ಪಾಯಿಂಟ್ ಇರ್ತಾ ಇದೆ. ಇಲ್ಲಿ ಸಖತ್ತಾಗಿದೆ ಟೀ ಮಾತ್ರ. ಆಫ್ಟರ್ ಗುಂಡ್ಲುಪೇಟೆ ಏನು ರೋಡ್ ಇದೆ ನೋಡ್ರಿ. ಅದೇ ಹೇಳೋದು ಗೌರ್ಮೆಂಟಿಗೆ, ರೋಡು ಎಷ್ಟು ದೊಡ್ಡದಿರೋದು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ರೋಡ್ ಚಿಕ್ಕದಾದರೂ ಪರವಾಗಿಲ್ಲ, ಚೊಕ್ಕದಾಗಿ ಇಂಟಿಮೇಷನ್ಸ್ ಎಲ್ಲ ನೀಟಾಗಿದ್ದರೆ ಯಾವ ಜನನೂ ಏನೂ ಮಾತಾಡಲ್ಲ. ನೋಡಿ, ಇದು ಅಷ್ಟು ದೊಡ್ಡ ರೋಡು ಏನಲ್ಲ, ಬರೀ ಹೈವೇ 2 ವೇ ಇರೋದು, ಬಟ್ ಬ್ಯೂಟಿಫುಲ್ ರೋಡು. ಜನನೂ ಹೈ ಅಲರ್ಟಲ್ಲಿ ಇರ್ತಾರೆ ಇಲ್ಲಿ ಒಂದು ಸ್ವಲ್ಪ. ಬೋಸಡಿ ಮಗನೇ, ಅದೇ ನಿಮ್ಮ ಅವನು ದುಬ್ಬ ನೋಡೋಕೆ ಹೊಂಟಿದ್ದಿ. ನಾನು ಬೈಬಾರ್ದು ಅಂತ ಎಷ್ಟು ನೀಟಾಗಿ ಎಂಥ ಚೂದು ನನ್ನ ಮಕ್ಕಳಿದ್ದಾರೆ ನೋಡಿ. ಅದಕ್ಕೆ ಹೇಳೋದು ನಾನು, ಈ ಕಡೆ ಬರುವಾಗ ಒಂದು ಸ್ವಲ್ಪ ನೀಟಾಗಿ ಬನ್ನಿ. ವಾ ಏನು ವೈಬು. ಇದೇ ಒಂಚೂರು ಇನ್ನೊಂದು ಚೂರು ಮಳೆ ಗಿಳೆ ಆಗಿತ್ತು ಅಂದಿದ್ರೆ ಏನು ಕೇಳ್ತೀರಾ. ಆದರೂ ನಿನ್ನೆ ಮೊನ್ನೆ ಮಳೆ ಆದಂಗಿದೆ ಇಲ್ಲಿ. ಫುಲ್ಲು ತಂಪು ಗಾಳಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ತಾನೆ ಅಡಿ. ಜೀರೋ ಪಾಯಿಂಟಲ್ಲಿ ಹಿಂಗೆ ಅಡ್ಡ ಮಾಡಿಬಿಡಿ, ಇಲ್ಲಿ ನನ್ನ ತಲೆ ಮೇಲಿಡಿ. ಏನು ಗೊತ್ತಾ, ಈ ಥರ ರೋಡು ಆಮೇಲೆ ಲೈಟಾಗಿ ಬಿಸಿಲು ತಂಪು ಗಾಳಿ ಇದ್ದರೆ ಎಷ್ಟೇ ಕಿಲೋಮೀಟ್ರ್ ಹೋಗಿದ್ದು ನಮಗೆ ಗೊತ್ತಾಗಲ್ಲ. ಅದೇ ಇದರಲ್ಲಿ ಒಂದೇ ಹೆಚ್ಚಾಗಲಿ ಒಂದೇ ಕಡಿಮೆ ಆದ್ರೂ ಸ್ವಲ್ಪ ಬಾಡಿ ಪೇನ್ ಆಗೋದಿರಲಿ, ಅದು ಇದು ಆಗುತ್ತೆ. ಇವಾಗ ಬಾಡಿ ಪೇನೂ ಬರೋಲ್ಲ, ಎಷ್ಟು ಆರಾಮಾಗಿ ನೋಡ್ರಿ. ಸುತ್ತಮುತ್ತ ನೇಚರ್ ಇದೆ, ಫಸ್ಟ್ ಕ್ಲಾಸ್ ರೋಡ್ ತುಂಬ ಮರ ಮಸ್ತಾಗಿ. ಅಲ್ಲಿ ಒಂದೊಂದು ಫ್ರೂಟ್ ಶಾಪು, ಎಳ್ನೀರು, ಒಂದು ಸ್ವಲ್ಪ ಎಳ್ನೀರಿದೆ. ಸೊ ಈ ಥರ ಎಲ್ಲ ಇದ್ದಾಗ ಮಸ್ತಾಗಿ ಮಜಾ ಬರುತ್ತೆ. ಹೋಗಿದ್ದೇ ಗೊತ್ತಾಗಲ್ಲ. ಇವಾಗ ನೀವು ಏಟಿನೇ ಹೋಗಿ ಎಷ್ಟು ಬಂಡೀಪುರ ಟೈಗರ್ ರಿಸರ್ವ್ ಬಂತು ಅಂದರೆ ಬೆಳಿಗ್ಗೆ 6:30 ಒಳಗಡೆ ಯಾವುದೇ ಪಕ್ಷಿ ಆಗಿರ್ಬೋದು, ಯಾವುದೇ ಪ್ರಾಣಿ ಆಗಿರ್ಬೋದು, ಅದು ಊಟ ಮತ್ತು ನೀರನ್ನ ಹುಡ್ಕೊಂಡು ಹೋಗುತ್ತೆ. ಅಷ್ಟರ ಒಳಗಡೆ ಅವು ಊಟ ಮತ್ತು ನೀರನ್ನ ಸರ್ವ್ ಮಾಡ್ಕೋಬೇಕು. ಹಾಂ ಅವು ಬೆಳಿಗ್ಗೆ ಎದ್ದೇ ಅಷ್ಟು ಬೇಗ ಮುಗಿಸುತ್ತಲ್ಲ, ಅದ್ರ ಕೆಲಸ ಇದ್ದಲ್ಲಿ ಅದು ಬರುತ್ತೆ. ಮತ್ತು ಇನ್ನೊಂದು, ಅದು ಸುಮ್ಮನೆ ಬಂದು ನಮಗೆ ದಾಳಿ ಮಾಡಲ್ಲ. ಇವಾಗ ಅದ್ರದ್ದು ಏನಾದರೂ ಟೆರಿಟರಿ ಇತ್ತಂದರೆ
ಅದು ಅವ್ರದ್ದೇ ಪ್ರಾಣಿದೊಂದು ಫಾರ್ಮೆಟ್ ಇರುತ್ತೆ, ಅದ್ರದ್ದು ಟೆರಿಟರಿ ಅಲ್ಲಿತ್ತು ಅಂದರೆ ಸಾಕು. ಇನ್ನೊಂದು ಏನು ಗೊತ್ತಾ, ಟೆರಿಟರಿ ಅಂದರೆ ಹೇಳ್ತೀನಿ ಕೇಳಿ. ಈ ರೋಡ್ ಮೇಲೆ ನಾವು ಡೈಲಿ ಓಡಾಡ್ತೀವಿ, ಸೊ ಅವು ಯಾವಾಗಲೂ ಒಂದ್ಸಲ ಬಂದು ಹೋಗ್ತವೆ ರೋಡ್ ಮೇಲೆ. ಬಟ್ ಟೆರಿಟರಿ ಏನಂದರೆ, ಈ ರೋಡ್ ಬಿಟ್ಟು ನಾವು ಕೆಳಗಡೆ ಇಳಿದ್ವಿ ಅಂದರೆ ಬಂದು ದೆಂಗಿ ಹೋಗ್ಬಿಡ್ತವೆ. ರೋಡ್ ಮೇಲೆ ಬಂದು ಹೋಗೋದು ಬೇರೆ, ಬಂದು ದೆಂಗಿ ಹೋಗ್ಬಿಡೋದು ಬೇರೆ. ಸೊ ಇದು ನಮ್ಮದು, ಅವಕ್ಕೂ ಗೊತ್ತಿರುತ್ತೆ ಇದು ಮನುಷ್ಯರು ತಿರುಗಾಡೋದು ಅಂತ. ಈ ಮಣ್ಣಲ್ಲಿ ಹೋಗ್ಬಿಟ್ರೆ ಸಾಕು, ಅವತ್ತರದ್ದು ಎಲ್ಲಿ ಟೆರಿಟರಿ ಇದೆಯಲ್ಲ ಅಲ್ಲೆಲ್ಲ ಹಂಗೆ, ಅದು ಏನೂ ಮಾಡೋಕ್ಕಾಗಲ್ಲ. ಬಟ್ ಇದೆಲ್ಲ ಫುಲ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಇದು ಮಾಡ್ತಾ ಇದ್ದಾರೆ, ಆ್ಯಕ್ಚುಲಿ ಕಂಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಏನು ಹೋಗ್ತಾ ಇದ್ದೀವಿ, ಹೆಂಗೆ ಹೋಗ್ತಾ ಇದ್ದೀವಿ ಎಲ್ಲ ನೋಡ್ತಾ ಇರ್ತಾರೆ ಅವರು. ಸಖತ್ತಾಗಿರುತ್ತೆ ರೋಡ್, ಸಖತ್ತಾಗಿದೆ, ಚಿಕ್ಕದಾದರೂ ಮಸ್ತಾಗಿದೆ. ಇಷ್ಟೇ ಇರಬೇಕು ರೋಡು. ಕೀಪ್ ಲೆಫ್ಟ್. ಬಂಡೀಪುರ ಅಭಯಾರಣ್ಯ, ಅರಣ್ಯ ಪ್ರದೇಶ. ಕಾಡೊಳಗೆ ಹೋಗೋದು ಏನೋ ಒಂದು ಖುಷಿ ಗುರು. ಇನ್ನೊಂದೇನು ಗೊತ್ತಾ, ಇಂಥ ಟೈಮಲ್ಲಿ ಆನೆಗಿನೇ ಬಂದರೆ ಈ ನಮ್ಮ ಎಕ್ಸ್ಪಲ್ಸು ಆಮೇಲೆ ಹಿಮಾಲಯ ವಿಶ್ರಾಮ್ದವರೆಲ್ಲ ಏನಾದರೂ ಹತ್ತಿಸ್ಕೊಂಡು ಜಿಗಿಸ್ಕೊಂಡು ಹೋಗ್ಬಿಡ್ತಾರೆ. ಬಿಸಿಲಲ್ಲಿ ಇರಲ್ಲ. ಏನು ಲೀನ್ ಆಗುತ್ತೆ ಗುರು ಇಲ್ಲಿ, ಸಕ್ಕತ್ತಾಗಿ ಲೀನ್ ಆಗುತ್ತೆ ಮಾತ್ರ ಗಾಡಿ. ದಿ ಅಲ್ಟಿಮೇಟ್ ಫಾರೆಸ್ಟ್ ವೆಹಿಕಲ್ ಡಿಸ್ಕವರಿ ನಮ್ಮ ಮುಂದೆ ಇದೆ ಆ್ಯಕ್ಚುಲಿ. ಎಲ್ಲ ಲ್ಯಾಂಡ್ ರೋವರ್ ಡಿಸ್ಕವರಿ, ಗಾಡಿ ಹೆಸರೇ ಡಿಸ್ಕವರಿ. ನಿಮಗೆ ಇನ್ನೊಂದು ಗೊತ್ತಾ, ಈ ಗಾಡಿ ನನ್ನ ಮುಂದೆ ಹೋಗ್ತಾ ಇದೆಯಲ್ಲ, ಇದ್ರದ್ದು ಟಿ ವಿ ಆ್ಯಡ್ ಹೆಂಗೆ ಬಿಟ್ಟಿದ್ರು ಅಂದರೆ, ಕಾಡಲ್ಲೆಲ್ಲ ಫುಲ್ಲು ಗಾಡಿ ಓಡಾಡಿಸಿ ತೊಗೊಂಬಂದು ಅದನ್ನು ಹಾಗೆ ರಿಯಲಾಗೆ ಅದೇನು ಬಿದ್ದು ಮುರಿದು ಎಷ್ಟು ಮುರಿದಿತ್ತಲ್ಲ ಅದನ್ನು ಹಾಗೆ ತೋರಿಸ್ಬಿಟ್ಟು ಹಾಗೆ ಅಡ್ವರ್ಟೈಸ್ಮೆಂಟ್ ಮಾಡಿರೋದು. ಆ ರೇಂಜಿಗೆ ಬಿದ್ರೂ ಬರೀ ಮುಂದೆ ಮಾತ್ರ ಬೆಂಡ್ ಆಗಿತ್ತು ಗಾಡಿ. ಅದನ್ನು ಆ್ಯಡ್ ಮಾಡುವಾಗ ಏನೇ ಪೆಟ್ಟು ಬಿದ್ರೂ ಅದನ್ನು ಹಾಗೆ ತೋರಿಸಿದ್ರು. ಸೊ ಅದನ್ನು ಹಾಗೆ ತೋರಿಸಿದ್ದಾರೆ ಅಂತಂದೆ ಆ ಗಾಡಿ ಆ ರೇಂಜಿಗೆ ಸೇಲ್ ಆಯಿತು ಅಂದರೆ ಆವಾಗಿನ ಟೈಮಲ್ಲಿ. ನಮಸ್ತೆ ಗೈಸ್. ಇಷ್ಟೊತ್ತು ಆ್ಯಕ್ಚುಲಿ ಕ್ಯಾಮ್ರಾ ಚಾರ್ಜ್ ಇಟ್ಟಿರಲಿಲ್ಲ, ಚಾರ್ಜ್ ಇಟ್ಬಿಟ್ಟೆ ವಿಡಿಯೋ ಶೂಟ್ ಮಾಡಿದೆ. ಇವಾಗ ಅಟ್ ಪ್ರೆಸೆಂಟ್ ವಿ ಆರ್ ಇನ್ ಊಟಿ. ಸೊ ಅಟ್ ಪ್ರೆಸೆಂಟ್ ವಿ ಆರ್ ಇನ್ ಊಟಿ ಆ್ಯಂಡ್ ಹೋಟ್ಲ್ ಹುಡುಕ್ತಾ ಇದ್ದೀವಿ. ಊಟಿಗೂ ಮತ್ತು ನಮ್ಮ ಮಡಿಕೇರಿಗೂ ಕಂಪೇರ್ ಮಾಡಿದ್ರೆ ಮಡಿಕೇರಿ ಬೆಸ್ಟ್ ಸ್ವಲ್ಪ. ಅಂದರೆ ವೆದರು ಇಷ್ಟೊಂದು ಕೂಲಾಗಿರುತ್ತೆ ಇಲ್ಲ ಗೊತ್ತಿಲ್ಲ ಬೇಸಿಗೆಯಲ್ಲಿ. ಇಲ್ಲಿ ಬೇಸಿಗೆಯಲ್ಲಿ ಕೂಡ ಚಳಿಗಾಲ ಫೀಲ್ ಆಗ್ತಾಯಿದೆ ಆ್ಯಕ್ಚುಲಿ. ಸೇಮ್ ಟು ಸೇಮ್ ಚಳಿಗಾಲದ ಥರನೇ ಇದೆ ಇಲ್ಲಿ. ಫುಲ್ಲು ಇಷ್ಟೊತ್ತು ಹೀಟಲ್ಲಿ ಬಂದಿದ್ದಕ್ಕೆ ಇವಾಗ ಇಲ್ಲಿ ಬಂದು ಜಾಕೆಟೆಲ್ಲ ಬಿಚ್ಚಿ ಆರಾಮಾಗಿ ಚಳಿನ ಎಕ್ಸೆಪ್ಟ್ ಮಾಡೋದಿದೆಯಲ್ಲ, ಅದೇ ಒನ್ ಆಫ್ ದ ಬೆಸ್ಟ್ ಲೆವೆಲ್. ಅಂದರೆ ಇವಾಗ ಹೋಟೆಲ್ ಹುಡ್ಕೊಂಡು ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟ ಮಾಡಿಕೊಂಡು ನಮ್ಮ ಮಡಿಕೇರಿಗೂ ಮತ್ತು ಊಟಿಗೂ ಕಂಪೇರ್ ಮಾಡಿದಾಗ ಏನಕ್ಕೆ ಮಡಿಕೇರಿ ಬೆಸ್ಟ್ ಅಂದರೆ, ಮಡಿಕೇರಿಲಿ ಹೋಟೆಲೆಲ್ಲ ಬೇಗ ಸಿಕ್ಬಿಡುತ್ತೆ, ಆಮೇಲೆ ಬೇಗ ಬೇಗ ಹೋಗ್ಬೇಕಾಗುತ್ತೆ, ಆಮೇಲೆ ಜನ ಬೇರೆ. ಇಲ್ಲಿ ಹೆಂಗಿದೆ ಅಂದರೆ ಒಂದು ಹೋಟೆಲ್ಗೆ ಬರಬೇಕಂದ್ರೂ ತುಂಬ ಒಳಗಡೆ ಬರಬೇಕು. ಸೊ ಅಲ್ಲಿ ಆಚೆ ಕಡೆ ಇರೋ ಹೋಟ್ಲೆಲ್ಲ ತುಂಬ ಕಾಸ್ಟ್ಲಿ. ಎಲ್ಲಕ್ಕಿಂತ ಬೆಸ್ಟ್ ಏನಂದರೆ ಎರಡು ಸೈಡ್ ರೆಸಾರ್ಟ್ ಮಾಡಿದ್ರೂ ಬೆಸ್ಟು. ಊಟಿಲಿ ರೆಸಾರ್ಟ್ ಮಾಡಿದ್ರೂ ನಡೆಯುತ್ತೆ, ಇಲ್ಲಿ ರೆಸಾರ್ಟ್ ಮಾಡಿದ್ರೂ ನಡೆಯುತ್ತೆ. ಎಷ್ಟು ತಂಪು ಗಾಳಿ ಗುರು ಇಲ್ಲಿ. ಎಲ್ಲಿದೆ ಹೋಟ್ಲು? ಇಲ್ಲಿ ಊಟಿ ಬೋಟಿಂಗ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಪಟ್ಟಂತ ಎಲ್ರಿಗೂ ಹೇಳೋದೇನೆಂದರೆ, ಮನೆಯಲ್ಲಿ ತುಂಬ ಬೇಸಿಗೆ ಇತ್ತು ಅಂದರೆ ಸೀದಾ ಯಾವ ಕಡೆ
ಮನೇಲಿ ತುಂಬ ಬಿಸಿ ಬಿಸಿ ಆಗ್ತಾಯಿದ್ರೆ ಸೀದಾ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಊಟಿಗೆ ಬನ್ನಿ. ನೋಡಿ ಮಧ್ಯಾಹ್ನ 1:30ಇಂದ ಕ್ಲೈಮೇಟ್ ಹೀಗೆ ಇದೆ. ಎಷ್ಟು ಚಳಿ ಆಗ್ತಾಯಿದೆ ಅಂದರೆ ಇಲ್ಲಿ ಒಳ್ಳೆ ಚಳಿಗಾಲದಲ್ಲೂ ಬೆಂಗಳೂರಲ್ಲಿ ಇಷ್ಟೊಂದು ಚಳಿ ಇರಲ್ಲ ಮರಯ್ಯ, ಆ ರೇಂಜಿಗೆ ಚಳಿ ಇದೆ. ಪಟ್ಟಂತ ಪಟ ಗಾಡಿ ತೊಗೊಳ್ಳಿ, 50-60 ಕಿಲೋಮೀಟ್ರ್ ಬರೀ ನಂದಿ ಹಿಲ್ಸು ಅಲ್ಲಿ ಇಲ್ಲಿ ಹೋಗೋದು ಬಿಟ್ಬಿಟ್ಟು ಸೀದಾ ಊಟಿಗೆ ಬನ್ನಿ. ಇಲ್ಲಿರೋರು ಎಷ್ಟು ಲಕ್ ಅಂತೀನಿ, ಬೇಸಿಗೆಲೆಲ್ಲ ಆರಾಮಾಗಿರ್ತಾರೆ ಫುಲ್ ಕೂಲಾಗಿ. ನಮ್ಮ ಕಡೆ ನಿನ್ನೆ ನೈಟ್ ನಿದ್ದೆ ಇಲ್ಲ, ಇವಾಗ ನಿದ್ದೆ ಎಷ್ಟು ಬರ್ತಾಯಿದೆ ಅಂದರೆ ಚಳಿಗೆ. ಸೇಮ್ ಮಡಿಕೇರಿಗೂ ಇದಕ್ಕೂ ಏನು ಡಿಫ್ರೆನ್ಸೇ ಇಲ್ಲ ಹಂಗೆ ನೋಡಿದ್ರೆ ಮರು. ಹಾಂ, ಮಡಿಕೇರಿ ಸ್ವಲ್ಪ ಹೀಟ್ ಇದೆ ಅಂತ ಇದ್ದಾರೆ, ಬಟ್ ಇಲ್ಲಿ ಹೆವಿ ಚಳಿ ಇದೆ, ಇಷ್ಟೇ ಡಿಫ್ರೆನ್ಸು. ಇಲ್ಲ ಇಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಊರು ಡಿಸೈನು, ಊರು ಕಾಣಕ್ಕಿರ್ಬೋದು, ಸೇಮ್ ಮಡಿಕೇರಿ ಥರ ಇದೆ. ಬಟ್ ಮಡಿಕೇರಿ ಹೆವಿ ಕ್ಲೀನ್ ಇದೆ ಕಂಪೇರ್ ಟು ದಿಸ್. ಮಡಿಕೇರಿ ವೆರಿ ಕ್ಲೀನ್. ಬಂದ್ವಾ 3 ಕಿಲೋಮೀಟ್ರು ಸ್ಟ್ರೇಟಾ? ಹೆಂಗಿದೆ ನೋಡ್ರಿ ವ್ಯೂಸು, ಮನೆಗಳು ನೋಡಿ ಹೆಂಗೆ ಬೆಟ್ಟದ ಮೇಲೇ ಇದ್ದಾರೆ ಇಲ್ಲೆಲ್ಲ ಜನ. ಮಡಿಕೇರಿಯಲ್ಲಿ ಇಷ್ಟು ಹೈಟಕ್ಕೆ ಏನು ಬೆಟ್ಟ ಇಲ್ಲ ಜಾಸ್ತಿ, ಬಟ್ ಇಲ್ಲಿ ಹೈಟ್ ಜಾಸ್ತಿ ಇದ್ದಾವೆ. ಮಸ್ತಾಗಿದೆ ಮಾತ್ರ, ಮಸ್ತಾಗಿ ಜೀವನ ಮಾಡ್ತಾಯಿದ್ದಾರೆ ಇಲ್ಲಿ ಜನನು. ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಜನಕ್ಕೆ ಕನ್ನಡ ಅರ್ಥ ಆಗುತ್ತೆ ಗುರು, ಅಷ್ಟೊಂದು ತಮಿಳೇ ಮಾತಾಡಬೇಕಂತ ಏನಿಲ್ಲ. ಇಲ್ಲಿ ನಾರ್ಮಲಿ ನೀವೇನೇ ಹೇಳಿದ್ರು ಕನ್ನಡದಲ್ಲಿ ಅವ್ರು ಅರ್ಥ ಮಾಡ್ಕೊತಾರೆ. ಯಾರು ಹೇಳ್ತಿರ್ತಾರೆ ತಮಿಳ್ನಾಡಿಗೆ ಹೋದರೆ ಫುಲ್ ತಮಿಳು ಹಂಗೆ ಹಿಂಗೆ ಅಂತ, ಅಂಥದ್ದೇನು ನೋಡಲಿಲ್ಲ ನಾವಿಲ್ಲಿ. ಮೇ ಬಿ ಈ ಥರ ಶಾಪ್ಗೆ ಹೋದಾಗ ಏನಾದರೂ ಡಿಫೆಕ್ಟ್ ಆಗ್ಬೋದು, ಬಟ್ ಇಲ್ಲೇನಿಲ್ಲ ಹಂಗೆ. ಸದ್ಯದ ಮಟ್ಟಿಗೆ ಏನು ಅಪ್ಡೇಟ್ಸ್ ಇಲ್ಲ. ಬೋಟ್ ಹೌಸ್ ಇದೇನಾ ಬೋಟ್ ಹೌಸು? ಇನ್ನೂ 1 ಕಿಲೋಮೀಟ್ರಾ? ಸ್ಟ್ರೇಟಾ ರೈಟಾ? ಇಲ್ಲಿ ಜಾಸ್ತಿ ಬಿರಿಯಾನಿ ಶಾಪ್ ಇದೆ ಗುರು, ಎಲ್ಲಿ ನೋಡಿದ್ರು ಬಿರಿಯಾನಿ. ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಎಲ್ಲರಿಗಿಂತ ಇಂಪಾರ್ಟೆಂಟ್ ಇದೆ. ಟಾಯ್ಲೆಟ್ಸ್ ಇರಬೇಕು ಊರಲ್ಲಿ. ಹಾಂ, ಇದೇ ರೋಡಾ? ಎಂಟ್ರಿ ಆಗತ್ತಾ? ಸ್ವಲ್ಪ ಮುಂದೆ, ಬೇಡ ಹಲೋ ಅಲ್ಲ ಸ್ವಲ್ಪ ಮುಂದೆ ಮಾಡಿ ಗೇಟು. ಇವನು ಯಾರು ಗುರು? ಥ್ಯಾಂಕ್ ಯು ಬ್ರೋ. ಇಲ್ಲ ಹಿಂದೆ ಅಲ್ಲ, ಹಿಂಗೆ ತಿರ್ಸೋದು ಇನ್ನು. ಸಾರಿ ಬ್ರೋ, ಥ್ಯಾಂಕ್ ಯು. ನೋಡಿ ತಮಿಳ್ ಪೀಪಲ್ಸ್, ದೇ ಹೆಲ್ಪ್ಡ್ ಮೀ. ಸ್ಟ್ರೇಟ್ ರೈಟ್.
ಏನಾಗಲ್ಲ. ಇವಾಗ ಇಲ್ಲಿ ಫುಲ್ ಬೋಟಿಂಗು, ಆಮೇಲೆ ಟ್ರೈನ್ ಇದಕ್ಕೆ ಹೋಗಿದ್ವಿ, ಯಾವುದದು ಮಿನಿ ಟ್ರೈನ್ಗೆ. ಬೋಟಿಂಗು ಅಲ್ಟಿಮೇಟು. ಆ್ಯಕ್ಚುಲಿ ಬೋಟಿಂಗಲ್ಲಿ ಇಲ್ಲಿ ಫ್ರಂಟ್ ಡೋರ್ ಹತ್ರ ಹೋದ ತಕ್ಷಣವೇ ನಿಮಗೆ ಸಡನ್ನಾಗಿ ಖುಷಿ ಆಗ್ಬಿಡಿ. ಯಾಕಂದರೆ ಇಲ್ಲಿ 25 ರೂಪೀಸ್ ಬರೀ ಒಳಗಡೆ ಹೋಗೋಕ್ಕೆ. ಅದಾದಮೇಲೆ ಅಲ್ಲಿ ಡಿಫ್ರೆಂಟ್ ಕೈಂಡ್ ರೈಡ್ಸ್ ಇದೆ. ಸೊ ನಾವು ಇದು ತೊಗೊಂಡಿದ್ವಿ, ಏನಂತಾರದು, ಪೆಡಲ್ ಬೋಟ್ ತೊಗೊಂಡಿದ್ವಿ. ಇಬ್ಬರು 2 ಮೆಂಬರ್ಸ್ಗೆ 3. ಯಾವ ಕಡೆ ಎಕ್ಸಿಟ್ ಗುರು? ಓಕೆ, ಪೆಡಲ್ ಬೋಟು ಎಕ್ಸಿಟ್ ಈ ಕಡೆನಾ? ಎಕ್ಸಿಟ್ ಸೊ ಅಲ್ಟಿಮೇಟ್ ಮಾತ್ರ ಝೋಂಟಸ್ ಇದೆ. ನಮ್ಮ ಏತ್ ಹೋಗ್ತೀನಿ ನೋಡು ರೋಡ್ ಮೇಲೆ. ಚೋದಿ ಮಗ, ನಾನು ಯಾರಿಗೂ ಬೈಬಾರ್ದು ಅಂತ ಬಂದಿರ್ತೀನಿ, ಬೈಸ್ಕೊಳ್ಳೋ ಕೆಲಸ ಅವರೇ ಮಾಡ್ತಾರೆ, ನಾನೇನು ಮಾಡೋಕ್ಕಾಗಲ್ಲ. ನಾನು ಎಷ್ಟು ಕೂಲಿಂದ ಮಾತಾಡ್ತಾ ಇದ್ದೀನಿ. ಊಟಿ ಫುಲ್ ಕೂಲ್ ಆಗಿದೆ ಗುರು, ಲಿಟ್ರಲಿ ಫುಲ್ಲಿ ಕೂಲ್. ಸಮ್ಮರೇ ಅಂತ ಫೀಲ್ ಆಗಲ್ಲ ಆ್ಯಕ್ಚುಲಿ. ಯಾವುದೋ ಒಂದು ಚಳಿಗಾಲದಲ್ಲೋ ಮಳೆಗಾಲದಲ್ಲೋ ಬಂದಂಗಿದೆ ನಾವು.